ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ಈ ಥರದ್ದು ಫ್ರಿಲ್ಡ್ ಬ್ಲಾಂಕೆಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಈ ಥರ ಒಂದು ಲೇಯರ್ ಬಟ್ಟೆ, ಒಂದು ಲೇಯರ್ ಹತ್ತಿ, ಮತ್ತೊಂದು ಲೇಯರ್ ಬಟ್ಟೆ ಹಿಂಗೆ ಹಾಕಿ ಇದನ್ನು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಕಡೆನೂ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಗಲ್ ಬ್ಲಾಂಕೆಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಈ ಥರ 4 ಇಂಚಿನ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ. 3 ಅಥವಾ 4 ಮಾಡ್ಕೋಬೋದು. ಕಟ್ ಮಾಡಿ ಫುಲ್ ಸೇರಿಸಿ ಇಟ್ಕೊಂಡಿದ್ದೀನಿ. ಉದ್ದಕ್ಕೂ ತುಂಬ ಉದ್ದಕ್ಕೆ ಫ್ರಿಲ್ ತುಂಬ ಬೇಕಾಗುತ್ತಲ್ಲ, ಅದಕ್ಕೆ ಈಗ ಒಂದು ಸೈಡು ಇಲ್ಲಿ ಜಿಗ್ಜಾಗ್ ಮಾಡ್ಕೋತೀನಿ. ಮಾಡಿಕೊಂಡು ಇದನ್ನು ನೆರಿಗೆ ಕೊಟ್ಟು ಸ್ಟಿಚ್ ಮಾಡ್ಕೊಂಬರ್ತೀನಿ. ಜಿಗ್ಜಾಗ್ ಮಾಡೋಕ್ಕೆ ಇದ್ರ ಫುಟ್ಟನ್ನು ಚೇಂಜ್ ಮಾಡ್ಕೋತೀನಿ. ಇಲ್ಲಿ ಒತ್ತಿಬಿಟ್ರೆ ಬಿಡುತ್ತೆ. ಅದು ಹಿಂದ್ಗಡೆ ಒಂದು ಬಟನ್ ಇರುತ್ತೆ, ಅದನ್ನು ಒತ್ತಿಬಿಟ್ರೆ ಆಯಿತು. ಇದು ಜಿಗ್ಜಾಗಿನ್ ಫುಟ್. ಇದನ್ನು ಹಾಕ್ಕೋತೀನಿ. ಲಾಕ್ ಮಾಡಿಬಿಟ್ರೆ ಆಯ್ತು. ಈ ಥರ ನಿಂತ್ಕೊಳ್ಳುತ್ತೆ. ಈಗ ಈ ಫುಟ್ ಒಳಗೆ ಇದು ಒಂಚೂರು ಬರೋ ಹಂಗೆ ಸಿಕ್ಕಿಸ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಈ ಥರ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಫ್ರಿಲ್ ಕೊಟ್ಟು ಇಷ್ಟು ಉದ್ದ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹತ್ತಿ ಹಾಕಿ ದಪ್ಪ ಇರೋದ್ರಿಂದ ಈ ಮಷಿನ್ನಲ್ಲಿ ಹೊಲ್ಕೋತಾ ಇದ್ದೀನಿ. ಫ್ಯಾಷನ್ ಮೇಕರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ಸ್ಕ್ವೇರ್ ಡಿಸೈನ್ನಲ್ಲಿ ಸ್ಟಿಚ್ ಮಾಡ್ಕೋತೀನಿ. ಆಮೇಲೆ ಈ ತುದಿನಲ್ಲಿ ಫ್ರಿಲ್ ಕೊಡಿಸ್ತೀನಿ. ಈಗಿದು ಮಧ್ಯ ಸ್ಕ್ವೇರ್ ಎಲ್ಲ ಸ್ಟಿಚ್ ಮಾಡಿದ್ದಾಗಿದೆ. ಈಗ ಸೈಡಲ್ಲಿ ಫ್ರಿಲ್ಲನ್ನು ಫಸ್ಟ್ ಕೊಟ್ಕೋತೀನಿ. ಈಗ ಈ ನೆರಿಗೆಯನ್ನು ಇಲ್ಲಿಂದ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಇದು ಮಾಮೂಲಿ ಬ್ಲಾಂಕೆಟ್ಗಿಂತನೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಏನೋ ಒಂಚೂರು ವ್ಯತ್ಯಾಸ ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂದರೆ ಆರಾಮಾಗಿ ಮಾಡ್ಕೋಬಹುದು. ಇದು ಮಾರ್ಕೆಟಲ್ಲಿ ತುಂಬ ಕಾಸ್ಟ್ಲಿ. ನಾವೇ ಮಾಡಿಕೊಂಡ್ರೆ ನಾವು ಮಾಡಿದ ಖುಷಿನೂ ಇರುತ್ತೆ. ಈ ಥರ ಬ್ಲೌಸ್ ಪೀಸ್ಗಳಲ್ಲಿ ಬೇಕಾದರೆ ನೆರಿಗೆ ಕೊಟ್ಕೋಬೋದು. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಇದ್ರ ಮೇಲಿಂದ ಈ 4 ಇಂಚು ಪಟ್ಟಿನ ಕೊಟ್ಕೋಬೇಕು. ಹಿಂಗೆ ಫಸ್ಟು ನೆರಿಗೆ ಸ್ಟಿಚ್ ಮಾಡಿಕೊಂಡು ಇದನ್ನು ಕೊಟ್ಟರೂ ಆಗುತ್ತೆ, ಇಲ್ಲ 2 ಹಿಂಗೆ ಒಟ್ಟಿಗೆ ಇಡ್ತಾ ಹೋದರೂ ಆಗುತ್ತೆ. ಇಟ್ಟಾದ್ಮೇಲೆ ಇದನ್ನೊಂದೇ ಈ ಕಡೆ ತಿರುಗಿಸಿ ಉಲ್ಟಾ ಕಡೆಯಲ್ಲಿ ಹಿಂಗೆ ಸ್ಟಿಚ್ ಹಾಕ್ಬೇಕು. ಇದನ್ನು ಮಾಡಿ ತೋರಿಸ್ತೀನಿ. ಈಗ ಈ ಥರ ಇದ್ರ ಮೇಲೆ ಫಸ್ಟು ಈ ಫ್ರಿಲ್ ಇರೋದನ್ನು ಇಡಬೇಕು. ಅದ್ರ ಮೇಲೆ ಗೋಟಿಗೆ ಅಂತ ಪೈಪಿಂಗಿಗೆ ಅಂತ ಕಟ್ ಮಾಡ್ಕೊಂಡಿರೋದನ್ನು ಇಟ್ಟು 2 ಒಟ್ಟಿಗೆ ಸ್ಟಿಚ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನಾನು 2 ವರ್ಷದ ಮಗುವಿನ ಬರ್ತ್ಡೇಗೆ ಹೋಗ್ಬೇಕಿತ್ತು. ಅದಕ್ಕೆ ಏನು ಕೊಡ್ಲಪ್ಪ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಇದನ್ನು ನಾನು ಮಾಡಿ ಸೇಲ್ ಮಾಡ್ತೀನಿ ಯಾವಾಗಲೂ. ಈ ಥರ ಯಾಕೆ ಮಾಡಬಾರ್ದು? ಬೇಬಿ ಬೆಡ್ಡು ಆಗುತ್ತೆ. ಮಕ್ಕಳಿಗೆ ಆಟ ಆಡುವಾಗ ಇದ್ರ ಮೇಲೆ ಆಟದ ಸಾಮಾನನ್ನು ಇಟ್ಕೊಂಡು ಕುತ್ಕೊಂಡು ಆಡೋಕ್ಕೂ ಚೆನ್ನಾಗಾಗತ್ತೆ, ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಹೊಲಿಯೋದು ಈಸಿ, ನೀವು ಮಾಡ್ಬೋದು. ಈ ಹತ್ತಿ ಸಿಗಲಿಲ್ಲ ಅಂದರೆ ಒಳಗೆ ಯಾವುದಾದ್ರೂ ಬೆಡ್ಶೀಟ್ ಹಾಕಿ ಕೂಡ ಮಾಡ್ಬೋದು. ಈ ಥರ ಫ್ರಿಲ್ ಕೊಟ್ಟು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ನೋಡಿ ಫ್ರೆಂಡ್ಸ್. ಆಗ ಈ ಕಡೆಯಿಂದ ಗೋಟ್ ಇರುತ್ತೆ, ಇದು ಕಿತ್ಕೊಂಬರಲ್ಲ. ಪೈಪಿಂಗ್ ಇರುತ್ತಲ್ಲ, ಹಂಗಾಗಿ ಇದು ಕಿತ್ಕೊಂಬರಲ್ಲ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಗೆ ಅದರಲ್ಲಿ ಹೆಂಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ.
ಸಾಫ್ಟ್ ಆಗಿದೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ಸೋಫಾಕ್ಕೆ ಕೂಡ ಹಾಕ್ಕೋಬೋದು. ಇನ್ನೊಂಚೂರು ಅಗಲ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಇದು ಕಾಟ್ ಮೇಲೆ, ದಿವಾನ್ ಮೇಲೆ ಕೂಡ ಹಾಕ್ಕೋಬಹುದು.